ಅಂತೇಳಿ ನಮ್ಮ ಹೋಗಾರು ಬಂದ ತಕ್ಷಣ ಒಳ್ಳೆ ಕರೆಕ್ಟ್ ಆಗಿ ಕರ್ನಾಟಕ ಸರ್ಕಾರದ ಐಡಿಯಾ ಕೊಂಡು ಬಂದಿದ್ದೀರಾ. ಸುಮ್ಮನಿರವ, ಇವತ್ತೇನು ಆಗಲ್ಲ ನಿಮ್ಗೆ ಅಲ್ಲ, ನಿಮ್ ಕೆಲಸ ಅದು ಕರ್ತವ್ಯ, ಪ್ರಯತ್ನ ಮಾಡೋದಲ್ಲ. ಆದ್ರೆ ನೀವು ಇವರು ಮೊನ್ನೆ ಬಂದವರು, ಅವ್ರೊಂದು ವಾರ ಅಂದ್ರೆ ಎಷ್ಟು ದಿವಸ ಆಯ್ತು ಬಂದವ್ರು? ಇಷ್ಟೆಲ್ಲ ಜನ ಬಂದಿದಾರಲ್ಲ, ಯಾವ ನಮ್ ಸಾಹೇಬ ಕರ್ಮೀನ್ ಸಾಬನ ಯಾರು MLA ಮೀಟಿಂಗ್ ತಗೊಂಡು ಅವನ್ನೆಲ್ಲ ಬೈಫರ್ಕೇಶನ್ ಮಾಡಿ ಇದನ್ನ ಕೊಡು ಅಂತ ಹೇಳಿ ಲಿಸ್ಟ್ ಮಾಡಿ ಅಂತ ಹೇಳಿ ಆ ಪ್ರಕಾರ ಲಿಸ್ಟ್ ಮಾಡಿ ಈಗ ಸಾಹೇಬ ಯಾವನವನು ಹಳೆ ಸಾಹೇಬ ಯಾವನು? ಮತ್ತೆ ಇಷ್ಟೊಂದು ಈಗ ಹೊಸ ಸಾಹೇಬ ಇದ್ದ, MLA ಸಾಹೇಬ ಹೋಗ್ಬಿಟ್ಟು ಈಗ ಹಳೆ ಸಾಹೇಬ ಬಂದ್ಬಿಟ್ಟ. ನೀವು ಸರ್ಕಾರಿ ಅಧಿಕಾರಿಗಳು ಒಂದ್ ನಿಮಿಷ ಯಾರಾದ್ರೂ ಮಾತಾಡಂಗಿದ್ರೆ ಹೋಗ್ರಮ್ಮ, ನೀವು ಯಾರು ಮಾತಾಡಂಗಿದ್ರೆ ಕಳ್ಸಪ್ಪ ಇವ್ರನ್ನ. ನಿಮ್ ವಿಚಾರಕ್ಕೆಲ್ಲ ನಾವು ಬಂದಿರೋದು, ಇಲ್ಲಿ ಮೋಸ ಆಗಿದೆ ಅಂತ ಬಂದಿದೀವಿ. ನಿಮ್ಗೆ ಅದ್ ನ್ಯಾಯ ಆಯ್ತು ಅಂದ್ರೆ ನಿಮ್ಗೆ ಏನೋ ಸಿಗುತ್ತೆ. ಸುಮ್ನೆ ಮಾತಾಡದೆ ಇರ್ರಿ. ಏನಮ್ಮ ಏನಪ್ಪ ಅಣ್ಣ, ಏನ್ ಸರಿ ಗುರುನಾಥ್ ಸಾಹೇಬ ಗೀಹೇಬ ಬೇಡ, MLA ಅವರು ಹಿಂದಿನ ಮುಖ್ಯಾಧಿಕಾರಿಗಳು ಅಷ್ಟೇ. ಥ್ಯಾಂಕ್ ಯು. ಹಿಂದಿನ ಮುಖ್ಯಾಧಿಕಾರಿಗಳಿಗೆ ಲಿಸ್ಟ್ ಕೊಟ್ಟಿದ್ದೀವಿ ಸರ್, ಈಗ ಅವರು ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟು ಯಾವ MLA ಅಧ್ಯಕ್ಷ ಇರ್ಬೋದು, ಆದ್ರೆ ಅವನು ಅಲಾಟ್ ಮಾಡೋದಿಲ್ಲ ಇವಾಗ. ಯಾಕಂದ್ರೆ ಹಿಂದೆ ಯಾರಿಗೆಲ್ಲ ಅಲಾಟ್ಗೆ ಅವಕಾಶ ಇತ್ತು ಅವ್ರ ಹತ್ರ ದುಡ್ಡು ಕಟ್ಸ್ಕೊಂಡಿದ್ದೀರಲ್ಲ, ಹೊಸದಾಗಿ ಇವ್ನು MLA ಏನಾದ್ರು ತೀರ್ಮಾನ ಮಾಡ್ತಾನ ಇವ್ರು ಕೊಡಬೇಡಿ ಅಂತ? ಇಲ್ವಲ್ರಿ ಗುರುನಾಥ್, ಏನ್ ಮಾತಾಡ್ತಿದ್ದೀರಾ ನೀವು? MLA ಏನಾದ್ರು ಹೊಸದಾಗ ಅವ್ನ ಅಧ್ಯಕ್ಷ ಆಗಿದ್ರು ಇಲ್ಲ ಇವ್ರಿಗೆ ಕೊಡ್ಬೇಕು, ಇವ್ರು ಕೊಡಬಾರ್ದು ಅನ್ನೋದೇನಾದ್ರು ಅವ್ನಿಗೆ ಅಕ್ಕಿದೆಯಾ? ಇವಾಗ ಆಗಿದೆಯಲ್ಲ, ದುಡ್ಡು ಕೊಟ್ಟಿರೋರಿಗೆ EMN ಬಿಟ್ಬಿಟ್ಟು EMN ಕೊಡೋದಕ್ಕೆ ಅಥವಾ ಇವ್ರು ಬಿಟ್ಟು ಇನ್ನಾರು ಕೊಡೋದಕ್ಕೆ ಅವಕಾಶ ಇದೆಯಲ್ಲ. MLA ಪಾತ್ರ ಇವಾಗ ಇಲ್ಲಿ ಮನೆ ಕಡಿಮೆ ಇದ್ರೆ ಎಷ್ಟು ಜನ ಕಟ್ಸ್ಕೊಂಡಿರ್ತಾರೆ? ಯಾಕೆ ಕಟ್ಸ್ಕೊಂಡ್ರು? ಅವ್ರ ಮೇಲೆ ಎಲ್ಲ ಕೇಸ್ ಹಾಕ್ಬೇಕು ಬೇಡವಾ? ನೀವು ಇರೋದು 150 ಮನೆ, 250 ಜನರಿಂದ ಹೆಂಗ್ ಕಟ್ಸ್ಕೊಳ್ತೀರಾ? ಏನಾದ್ರು ಇರ್ಲಿ, ನಿಮ್ಗೀಗ ಮನೆಗೆ 120 ಮನೆ ಇದ್ರೆ ಎಷ್ಟು ಜನರ ಹತ್ರ ಕಟ್ಸ್ಕೊಂಡಿದ್ದೀರಾ ದುಡ್ಡು? 530 ಮಂದಿ ಕಟ್ಟಿದ್ರೆ 530 ಇದೆಯಾ? ಈಗ ಹೆಂಗ್ ಕೊಡ್ತೀರಾ? ಅದನ್ನೇ ಹೆಂಗ್ ಕಟ್ತೀರಾ? ಈಗ ಅದಕ್ಕೇನ್ ತೀರ್ಮಾನಗಳಾಗಿದೆ? ನೀವ್ ಯಾವ ತೀರ್ಮಾನ ಮಾಡಿದಾಗ 530 ಜನರ ಹತ್ರ ದುಡ್ಡು ಕಟ್ಸ್ಕೊಳ್ಬೇಕು ಅಂತ? ಅವ್ರು ಕಟ್ಸ್ಕೊಂಡಿದ್ರಲ್ವಾ? ಅದು ಕಟ್ಸ್ಕೊಂಡಿರೋದಕ್ಕೆ ಬೊಮ್ಮಾಯಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಆತರ ಮಾಡೋದಿಕ್ಕೆ ಸರಿ ಅಂತ ಅನ್ಸಿದ್ಯಾ? ಈಗ ಯಾರು ಇನ್ನು ಕಟ್ಟಿರೋದು ಪುಡ್ಗೋಸಿ 120 ಮನೆ ಫಲಾನುಭವಿಗಳು ನೀವು ಆಯ್ಕೆ ಮಾಡಿರೋದು 530 ಜನನ, ಇನ್ನು 400 ಮನೆ ಎಲ್ಲಿಂದ ತಂದು ಕೊಡ್ತೀರಾ? ಸೃಷ್ಟಿ ಮಾಡ್ತೀರಾ ಆಕಾಶದಲ್ಲಿ? ನಾಟಕ ಎಲ್ಲ ಆಟ ಆಡ್ತೀರಾ ನೀವೆಲ್ಲ ಸೇರ್ಕೊಂಡು? ಸರ್ಕಾರಿ ಅಧಿಕಾರಿಗಳು ನಿಮ್ಗಾರು ನಾಚಿಕೆ ಬೇಡವಾ? ಅಧಿಕಾರಿಗಳಿಗೆ ಎಲ್ಲರೂ ಹಿಂಗ್ರಿ ಕೊಡ್ತೀರಾ ಸರ ನೀವು? ಅಲ್ಲಿರೋದು 120 ಮನೆ ನಾವು ಕಟ್ತಾ ಇರೋದು, 540 ಮನೆ ಕಟ್ಸ್ಕೊಂಡು ದುಡ್ಡು ಹೆಂಗ್ ಕಟ್ಸ್ಕೊಳ್ತೀರಾ? ಕೊನೆಗೆ ಅವ್ರು ಕೊಡ್ಲಿಲ್ಲ ನಮ್ಮ ಚಪ್ಪಲಿ ಹೊಡಿತಾರ ಅನ್ನೋ ಪ್ರಜ್ಞೆ ಬೇಡವಾ? ಅವ್ನು MLA ಆಗ್ಲಿ ನಿಮ್ಗೆ ಆಗ್ಲಿ. ಮಹೇಶ್ ಅಲ್ವಾ? ನಾನೇನು ತಪ್ಪು ಹೇಳ್ತಾ ಇದ್ದೀನಾ? ಸತ್ಯ ತಾನೇ ಇದು? ಕರೆಕ್ಟ್ ಅಲ್ವಾ? ಯಾರೇ ಆಗ್ಲಿ ನಾವು ಕೊಡ್ತೀವಿ ಅಂದಾಗ 540 ಜನರಿಂದ ಕಟ್ಸ್ಕೊಂಡ್ಬಿಟ್ಟು ಈಗ 120 ಯಾಕೆ ಗೊತ್ತಾ? ಅಷ್ಟು ಕೋಟಿ ರೂಪಾಯಿ ವೇಸ್ಟ್ ಆಗ್ತಾ ಇರೋದು. 540 ಮುಂದಿನ ಯೋಜನೆಯಲ್ಲಿ ಮನೆ ಕಟ್ಕೊಡ್ಬೇಕು, ಅದಕ್ಕೆ ಪ್ಲಾನ್ ಮಾಡ್ಬೇಕಲ್ವಾ?